ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ 1 ತೋಳ ಬಂತು ತೋಳ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅರಚು ಜೋರಾಗಿ ಕೂಗು, ಗುಗ್ಗು ದಡ್ಡ, ತಮಾಷೆ ಹಾಸ್ಯ, ವಿನೋದ, ಧಾವಿಸು ಓಡಿ ಬರುವುದು, ಅವಸರದಿಂದ ಬರುವುದು, ನಸುನಗು ಸ್ವಲ್ಪ ನಗು, ಹುಸಿನಗೆ, ಮೋಜು ಆಟ, ತಮಾಷೆ, ವಿನೋದ, ಗೊಣಗು ಆಕ್ಷೇಪ, ಒಟಗುಡು ಅಸ್ಪಷ್ಟವಾಗಿ ಮಾತನಾಡು. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು? ಉತ್ತರ: ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು. ಎರಡನೆಯ ಪ್ರಶ್ನೆ: ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಏನು ಮಾಡುತ್ತಿದ್ದನು? ಉತ್ತರ: ಹುಡುಗನು ಕುರಿಗಳನ್ನು ಮೇಯಲು ಬಿಟ್ಟು ಬಯಲಿನಲ್ಲಿ ಆಟವಾಡುತ್ತಿದ್ದನು. ಮೂರನೆಯ ಪ್ರಶ್ನೆ: ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು? ಉತ್ತರ: ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ತೋಳ ಬಂತು ತೋಳ ಬಂತು, ಕಾಪಾಡಿ ಬೇಗ ಬನ್ನಿ, ಯಾರಾದರೂ ಬನ್ನಿ ಎಂದು ಕೂಗಿಕೊಂಡನು. ನಾಲ್ಕನೇ ಪ್ರಶ್ನೆ: ಜನರು ಕುರಿ ಕಾಯುವ ಹುಡುಗನ ಬಳಿ ಏಕೆ ಓಡಿ ಬಂದರು? ಉತ್ತರ: ಜನರು ಕುರಿ ಕಾಯುವ ಹುಡುಗನ ಅಳು ಕೇಳಿ ಅವನ ಬಳಿಗೆ ಓಡಿ ಬಂದರು. ಐದನೇ ಪ್ರಶ್ನೆ: ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ? ಉತ್ತರ: ಹುಡುಗನು ಸುಳ್ಳು ಹೇಳುತ್ತಿದ್ದಾನೆಂದು ಭಾವಿಸಿದ ಜನರು ನಿಜವಾದ ತೋಳ ಬಂದರೂ ಹುಡುಗನ ಸಹಾಯಕ್ಕೆ ಬರಲಿಲ್ಲ. ಆರನೇ ಪ್ರಶ್ನೆ: ತೋಳ ಬಂತು ತೋಳ ಕಥೆಯ ನೀತಿ ಏನು? ಉತ್ತರ: ತೋಳ ಬಂತು ತೋಳ ಕಥೆಯ ನೀತಿ ಮಿತಿಮೀರಿದ ಹುಡುಗಾಟ ತರುವುದು ಸಂಕಟ. ಮುಂದಿನ ಭಾಗ: ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮೊದಲನೆಯ ಪದ ತಮಾಷೆ. ಹಿರಿಯರ ಮುಂದೆ ಕಿರಿಯರು ತಮಾಷೆ ಮಾಡಬಾರದು. ಎರಡನೆಯ ಪದ ಧಾವಿಸು. ಕಷ್ಟದಲ್ಲಿರುವವರ ಸಹಾಯಕ್ಕೆ ನಾವು ಧಾವಿಸಬೇಕು. ಮೂರನೆಯ ಪದ ಗೊಣಗು. ತರಗತಿಯಲ್ಲಿ ಶಿಕ್ಷಕರು ಇಲ್ಲದಿದ್ದಾಗ ವಿದ್ಯಾರ್ಥಿಗಳು ಗೊಣಗುತ್ತಾರೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.